ಕುಂಡಮಾನಿ ಉಭಯವಾನೋ ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಇಲ್ಲಿಯವರೆಗೆ ನಾನು ಕರೆತನ್ನೆ ಎಂಬುದಾಗಿ ಹೇಳ್ತಾ ಇದ್ದೀರಿ ಅಲ್ವಾ? ಮತ್ತೆ ಯಾತಕ್ಕಾಗಿ ನಮ್ಮನ್ನ ಈ ಕಾಡಿನ ಪ್ರದೇಶದವರೆಗಾಗಿ ಕರೆತನ್ನೆ ನೀನು? ನಿಮ್ಮ ರಕ್ಷಣೆಯಾಗಬೇಕು ಎಂಬ ಕಾರಣಕ್ಕಾಗಿ ಇಲ್ಲಿಯವರೆಗೆ ಕರೆತಂದೆ. ಈ ಕಾಡು ಪ್ರದೇಶದಲ್ಲಿ ನಮ್ಮ ರಕ್ಷಣೆ ಮಾಡುವುದ? ಹೌದಮ್ಮ. ಯಾವ ರೀತಿಯಿಂದ ಗೊತ್ತಾಗ್ಲಿಲ್ಲ. ಇದೇ ಅಮ್ಮ, ನಿಮ್ಮ ಗಂಡನನ್ನು ಕೊಂದ ಬಳಿಕ ಆ ಮೂವರು ಪುಂಡರು ಹೇಳಿದಂತ ಮಾತೇನು? ಅರಮನೆಯಲ್ಲಿರುವಂತಹ ಮಹಾರಾಣಿ ಮತ್ತು ಮಹಾರಾಣಿಯ ಮಗುವನ್ನು ನೀನು ಕೊಂದು ಕಳೆಯಬೇಕು ಎಂಬುದಾಗಿ ಹೇಳಿದರು. ಒಂದು ವೇಳೆ ಕೊಲ್ಲದೆ ಹೋದಲ್ಲಿ ನಿನ್ನನ್ನು ಹಾಗೂ ನಿನ್ನ ಮಗುವನ್ನು ಕೊಂದು ಕಳಿದ್ದೇವೆ ಎಂಬುದಾಗಿ ಜೀವ ಬೆದರಿಕೆ ಹಾಕಿದರಮ್ಮ. ಹೌದಾ? ಹೌದಮ್ಮ. ಈ ರೀತಿಯಾಗಿ ಹೇಳಿದಾಗ ಅವರ ಮಾತಿಗೆ ಕಟ್ಟು ಬಿದ್ದಂತ ನಾನು ನಿಮ್ಮನ್ನು ಅರಮನೆಯಿಂದ ತಪ್ಪಿಸಲೇಬೇಕಾದಂತ ಪರಿಸ್ಥಿತಿ ಬಂದು ಹೋಯಿತು ತಾಯಿ. ತೋರಿಸಲಿ ತಾಯಿ. ಹಾಗಂತ ತೋರಿಸದೆ ಹೋದರೆ ನನ್ನನ್ನು ಹಾಗೂ ನನ್ನ ಮಗಳಿರುವರನ್ನು ಒಂದು ಕರೀತಾರೆ. ನಾನಾದರೂ ವೃದ್ಧಾಪ್ಯದಲ್ಲಿರುವವನು ತಾಯಿ. ನನ್ನ ಮಕ್ಕಳು ಬೆಳೆದು ಅವನ ಪ್ರೀತಿಯ ಸುಕುಮಾರ ವೇದ ಅಂದ್ರೆ ನಾನೇ 5 ವರ್ಷ ತುಂಬಿದ ಮೂಲಕ ನೇರವಾಗಿ ಗುರುಮಠಕ್ಕೆ ಸೇರಿಸಿದ್ರು. ಬೇಕಂತಹ ವಿದ್ಯಾರ್ಥಿಗಳು ಪುರಕ್ಕೆ ಬಂದು ಸೇರಿದ್ದೇನೆ. ಆದ್ರೆ ಆ ಆಲೋಚನೆ ಅಲ್ಲ, ನನಗೀಗ ಪ್ರಾಯ ಎಷ್ಟಾಯ್ತು? ಮದುವೆಯ ಪ್ರಾಯ. ಈ ಸಂದರ್ಭದಲ್ಲಿ ನನಗೆ ಮದುವೆ ಆಗಬೇಕಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಮೈಯೆಲ್ಲ ಬಿಸಿ ಬಿಸಿ ಚಳಿತಳಿ ಆಗ್ತಾ ಉಂಟು. ಯಾಕೆ? ಹೆಣ್ಣಿನ ಸುಖ ನನಗೆ ಬೇಕು. ಅದಕ್ಕಾಗಿ ನಾನು ಆಲೋಚನೆ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂತ
ಹೆಚ್ಚಿ ಸೇರುವುದಲ್ಲಿ ಒಂದು ಜಾತ್ರೆ ಮತ್ತೊಂದು ದೇವಸ್ಥಾನದಲ್ಲಿ. ಯಾಕೆ ದೇವಸ್ಥಾನಕ್ಕೆ ಬರ್ತಾರೆ? ಪೂಜೆ ಮಾಡುವುದಕ್ಕಾಗಿ, ಆ ವೈಭವವನ್ನು ನೋಡುವುದಕ್ಕಾಗಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಬರ್ತಾರೆ. ಅದು ಯಾವ ರೀತಿಯಲ್ಲಿ? ಸೌಂದರ್ಯವಾಗಿ, ಎಲ್ಲಿ ಮೆತ್ತಬೇಕು ಮೆತ್ತಿ, ಎಲ್ಲಿ ಉಡಬೇಕು ಉಟ್ಟು, ಅಲ್ಲಿಯ ತನಕ ಬರ್ತಾರೆ. ಹಾಗಂತ ಆ ಹೆಣ್ಣು ಮಕ್ಕಳನ್ನು ನೋಡುವುದೇ ನಮ್ಮಂತ ಯುವಕರ ಕರ್ತವ್ಯ. ನಾನು ಈ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗುವುದಲ್ಲ, ಹೋಗುವಂತಹ ಸ್ಥಳವೇ ಬೇರೆ. ಹಾಗಂತ ಯಾವ್ಯಾವ ಹೆಣ್ಣು ಮಕ್ಕಳನ್ನ ನೋಡುವುದಿಲ್ಲ, ಅದು ನೋಡುವುದಕ್ಕೂ ಕ್ರಮ ಉಂಟು. ಹೆಣ್ಣು ಮಕ್ಕಳು ಕೆಳಗೆ ಮೇಲೆ ಸ್ವಲ್ಪ ನೋಡ್ಬೇಕು, ಗೊತ್ತಾಗ್ಲಿಲ್ವಾ? ಅಂದ್ರೆ ಕುತ್ತಿಗೆಯಲ್ಲಿ ಕರಿಮಣಿ ಇದ್ರೆ ಕೈ ಮುಗಿಯಬೇಕು, ಒಂದು ವೇಳೆ ಕರಿಮಣಿ ಇಲ್ಲ ಅಂತಾದ್ರೆ ಕಣ್ಣು ಹೊಡೆಯಬೇಕು. ಅದೇ ರೀತಿಯಾಗಿ ನಾವು ಎಲ್ಲವನ್ನ ಆಲೋಚನೆ ಮಾಡಿ ಹೆಣ್ಣು ಮಕ್ಕಳನ್ನು ಹುಡುಕುವುದಕ್ಕಾಗಿ ಹೊರಟಿದ್ದೇವೆ. ಇನ್ನು ಕಾರ್ಯಕ್ರಮ ಮುಗಿಲಿಲ್ಲ. ಮುಗಿದ ಕಾರ್ಯಕ್ರಮ ಮತ್ತೆ ಕಲೆಗೆ ಬೆಲೆ ಸಿಗ್ಬೇಕಂತಾದ್ರೆ ಕಲಾವಿದರಿಗೆ ಬೇಕಾದಂತದ್ದು ನೀವು ಸಂಬಳ ಕೊಟ್ಟರೆ ಅದು ಸಾಕಾಗೋದಿಲ್ಲ. ಮತ್ತೆ ಬೇಕಾದಂತದ್ದು ಏನು ಈ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಿದ್ರೆ ಕಲೆಗೆ ಒಂದು ಒಳ್ಳೆ ರೀತಿಯ ಬೆಲೆ ಸಿಗ್ತದೆ. ಹೌದಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಕುಂದಿದ್ದಾರೆ, ಅವರಿಗೊಂದು ಪಾಪ ಪ್ರೋತ್ಸಾಹ ಮಾಡ್ಬೇಕಾದ್ದು ಪ್ರೇಕ್ಷಕರ ಅದ ಕರ್ತವ್ಯ.
ಇಷ್ಟೆಲ್ಲ ಸಭೆ ಬಂದಿದ್ದಾರೆ, ಇವರು ಇಷ್ಟೆಲ್ಲ ಕುಂದಿದ್ದಾರೆ, ಯಾರಾದ್ರೂ ಕೈ ಚಪ್ಪಾಳದಟ್ಟಿ ಪ್ರೋತ್ಸಾಹ ಮಾಡಿದ್ದುಂಟಾ? ಇಲ್ಲವೇ ಇಲ್ಲ. ಹಾಗಾದ್ರೆ ಕಲೆಗೆ ಬೆಲೆ ಉಂಟು ಎಂಬುದಾಗಿ ಇಲ್ಲಿ ಕಲೆಯನ್ನು ತೋರಿಸಿದಂತಾದ್ರೆ ಪ್ರೋತ್ಸಾಹ ಇಲ್ಲ. ಹಾಗಾದ್ರೆ ಇರ್ಲಿ ಬಿಡಿ. ಆದ್ರೆ ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಕುಸಿತ ಸಂತೋಷವನ್ನು ಪಟ್ಟಿದ್ದಾರೆ ಅವರೆಂಬುದಾಗಿ ಗೊತ್ತಾಗ್ತಾ ಇದೆ. ಅಲ್ಲ, ಕಲಾವಿದನಿಗೆ ಸಂತೋಷವಾಗಿದೆ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಬೇಕಾಗ್ತದೆ. ಕಲಾವಿದನ ಜೀವನ ಏನೆಂಬುದಾಗಿದ್ರೆ ಅವರಿಗೆ ಮಾತ್ರ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರುವುದಿಲ್ಲ. ಹಾಗಾದ್ರೆ ಸಂತೋಷವಾದದ್ದೇನು? ಸ್ಥಳೀಯ ಕಲಾವಿದರಿಂದ ನೃತ್ಯ ಸೇವೆ ಮಾಡಿದ್ದೇವೆ, ಮನಸ್ಸಿಗೆ ನೆಮ್ಮದಿ ಆಗಿದೆ. ಹಾಗಾದ್ರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿತೇವೆ. ಮುಗಿದಿಲ್ವಾ? ಇನ್ನೇನುಂಟು ಕಾರ್ಯಕ್ರಮ ಇನ್ನು ನೃತ್ಯ ಸೇವೆ, ಹಾಸ್ಯ ವೈಭವ ಎಲ್ಲ ಉಂಟು. ಹೌದಾ? ಹಾಸ್ಯ ವೈಭವ ಯಾರು ಹಾಸ್ಯ ಮಾಡ್ತಾರೆ? ನಮ್ಮ ಹಾಸ್ಯ ಕಲಾವಿದರು ಹಾಸ್ಯ ಮಾಡ್ಬೇಕಂತಿಲ್ಲ, ನಮ್ದೊಂದು ಒಳ್ಳೊಳ್ಳೆ ವೇಷಧಾರಿಗಳೆಲ್ಲ ಹಾಸ್ಯ ಮಾಡ್ತಿದ್ದಾರೆ. ಹೌದಾ? ಅದು ಬೇಕು. ಹೌದಾ? ಹಾಸ್ಯ ಮನರಂಜನೆ ಮುಖ್ಯವಾಗಿದ್ರೆ ಕಾರ್ಯಕ್ರಮ ಒಳ್ಳೇದಾಗ್ತದೆ. ಕಾರ್ಯಕ್ರಮ ಒಳ್ಳೇದಾಗ್ಬೇಕಂತಾದ್ರೆ ತಡ ಮಾಡುವುದಲ್ಲ, ಕಾರ್ಯಕ್ರಮ ಮುಂದುವರಿ. ಸ್ವಲ್ಪ ಇಷ್ಟ ಅಂತ ಹೇಳಿಲ್ವಲ್ಲ. आगे बड़ी सारी ನುಡಿಸಿದೆ ನಾಟೇನು ಮಧು ಮಧುರ ಮಧು ಮಧುರ
ಹೋಗ್ತಾ ಇದ್ದೇನೆ. ಯಾಕೆ ತಡೆಯುವುದು? ಕಾರಣ ಉಂಟು. ಏನ್ ಕಾರಣ? ನಿನ್ನನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ಹೌದಾ? ಯಾಕೆ? ಎಷ್ಟು ಚಂದ ಇದ್ದೀಯ ನೀನು. ಚಂದ ಇರಬಾರ್ದಾ? ಆದ್ರೆ ಈ ಸಂದರ್ಭದಲ್ಲಿ ನಿನ್ನಂತಹ ರೂಪ ಲಾವಣ್ಯವನ್ನು ಇಷ್ಟನಾಗ ನೋಡಿದವನು ನಾನಲ್ಲ. ಅದೆಷ್ಟೋ ಹೆಣ್ಣು ಮಕ್ಕಳನ್ನು ನೋಡಿದ್ದೇವೆ. ಹಾಗಂತ ನಿನ್ನ ಹಾಗೆ ಸೌಂದರ್ಯವತಿಯರು ಯಾರೂ ಕಾಣಲಿಲ್ಲ. ಹಾಗಿದ್ರೆ ನಿಮ್ಮ ತಿರುಗಾಟ ಕಡಿಮೆ ಆಯ್ತಾ ಅಂತ? ತಿರುಗಾಟ ಕಡಿಮೆ ಆಯ್ತಾ ಅಂತ? ಯಾರು ಕಡಿಮೆ ಆಗಿದ್ದು? ನನ್ನಷ್ಟು ನೀನು ತಿರುಗಾಟ ಮಾಡಿದ್ಯಾ? ಮತ್ತೆ ತಿರುಗಾಟ ಮಾಡಲಿಲ್ಲ ಅಲ್ಲ, ನೀವು ಎರಡೂ ಜಾಗದಲ್ಲಿ ತಿರುಗಾಟ ಮಾಡಿದೆವು. ತಿರುಗಾಟ ಮಾಡಿದ್ದೇನೆ. ಹೌದು. ಹಾಗಂತ ನಿನ್ನಂತಹ ಸೌಂದರ್ಯವತಿ ಹೆಣ್ಣು ನಾನು ನೋಡ್ಲಿಲ್ಲ. ಈ ಮೊದಲು ನೋಡಿದ್ದೇನೆ. ಎಲ್ಲಿ? ಇಲ್ಲೇ. ಹೌದಾ? ಅದಕ್ಕಾಗಿ ಕೇಳ್ತಾ ಇದ್ದೇನೆ, ಏನು ನೀನು ಯಾರು? ಎಲ್ಲಿಗೆ ಹೋಗ್ತಾ ಇದ್ದೀಯ? ನಿನ್ನ ಹೆಸರೇನು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಅದಲ್ಲದೆ ನನ್ನ ಪರಿಚಯ ನೋಡಿದ್ಯಾ? ಅದೇ ನಿಮ್ಮನ್ನ ಕಂಡಾಗ ಎಲ್ಲೋ ಕಂಡ ಹಾಗಾಗಿಸ್ತಾ ಉಂಟು. ಹೌದಾ? ಎಲ್ಲಿಂತ ಗೊತ್ತಾಗ್ತಾ ಇಲ್ಲ ಈಗ. ಗೊತ್ತಾಗ್ಲಿಲ್ವಾ? ಮೊನ್ನೆ ದಿವಸ ಚಾಮುಂಡೇಶ್ವರಿ. ಹೌದು. ಹಬ್ಬ, ಜಾತ್ರೆ. ಜಾತ್ರೆಗೆ ನೀವೇ ಬಂದದಲ್ವಾ? ನಾನೇ ಬಂದದ್ದು. ಹಾಗಿದ್ರೆ ಇವರಾದ್ರೂ ತಾವು ನಾನೇ. ಎತ್ತರದ ಆಸನದಲ್ಲಿ ಕುಳಿತದ್ದು ನೀವೇ ಅಲ್ವಾ? ನಾನೇ ಕುಳಿತುಕೊಂಡವ. ಅದೇ ನಾನು ಎಲ್ಲೋ ನೋಡಿದ ನೆನಪಾಗುತ್ತದೆ ಅಂತ. ಹೆಸರು ಕೇಳಿದ್ಯಾ? ಏನು? ಇದುವೇ ಸೌರಾಷ್ಟ್ರ. ಇಲ್ಲಿಯ ದೊರೆ ವರುಣದೇವ. ಹೌದು. ಅವನ ಪ್ರೀತಿಯ ಸುಕುಮಾರ ನಾನು. ನಿಮ್ಮ ಹೆಸರೇನು? ಮೇಘ. ಮೇಘ. ಸರಿಯಾ ಕೇಳ್ತಾ? ಕೇಳ್ತೆ. ಇನ್ನು ಹತ್ತಿರ ಹೋಗ್ಬೇಕಾ? ಹೌದಾ? ಅದಕ್ಕಾಗಿ ಕೇಳ್ತಾ ಇದ್ದೇನೆ. ನಿನ್ನ ಪರಿಚಯವನ್ನು ಹೇಳ್ತೀಯಾ? ಪರಿಚಯವಾ? ಆಲಿಸಬೇಕು.
ನಾನು ಕರೆದದ್ದಲ್ಲ ನಿಮ್ಮನ್ನ, ಮತ್ತೆ ಓ ವೀರ ಅಂತ ಸಂಬೋಧಿಸಿದ್ದು. ಹಾಗೆ ನಿಮಗೆ ಸರಿ ಕಿವಿ ಕೇಳೋದಿಲ್ವಾ? ಓ ವೀರ ಹತ್ತಿರ ಬಾ ಅಂತಾಯ್ತಾರೆ. ಅಲ್ಲ, ಹಾ ವರ್ಷಕ್ಕೊಮ್ಮೆ ಆದ್ರೂ ಕಿವಿಗೆ ಎಣ್ಣೆ ಬಿಡ್ಬೇಕಾಯ್ತಾ? ಯಾಕೆ ಕಿವಿ ಸರಿ ಕೇಳ್ತದ ಅವಾಗ? ಹಾಗೆ ಬಹುಶಃ ನೀವು ಹಾ ಕಳೆದ ವರ್ಷ ಹಬ್ಬಕ್ಕೆ ಇರ್ಲಿಲ್ವಾ ಅಂತ ಇಲ್ಲಿಲ್ಲ. ತಿರುಗಾಟದಲ್ಲಿದ್ರು ಏನು, ಹಾ ಹಾಗಾಗಿ ಕಿವಿಗೆ ಎಣ್ಣೆ ಬಿಡ್ಲಿಕ್ಕೆ ಆಗ್ಲಿಲ್ಲ ಯಾರು ನಿಮಗೆ. ಇವಿಗೆಲ್ಲ ಬಿಟ್ಟಿದ್ದಾರೆ ಹಾಗಂತ ಹಾ. ನಿನ್ನನ್ನು ನೋಡಿದಾಗ ಹಾ. ಅದು ನೀನು ಹೇಳಲಿಲ್ಲ. ಹೌದಾ? ಹಾ. ನಿಮ್ಮನ್ನ ವೀರ ಅಂತ ಸಂಬೋಧಿಸಿದ್ದಕ್ಕೆ ಗೌರವ ಕೊಡುವುದಕ್ಕೆ ಮುಂದಾದರು. ಹಾಗೆ ನಮ್ಮ ಈ ಸೌರಾಷ್ಟ್ರ ನಗರಿಯ ಹಾ. ಯುವರಾಜರು ತಾವು. ನಾನೇ ನಿಮ್ಮನ್ನೆಲ್ಲ ಹೆಸರಿನಿಂದ ಕರೀಲಿಕ್ಕೆ ಆಗ್ತದ? ಅಲ್ಲ ನೀನು ಕರಿಬಹುದು. ನಾನು ಕರೆಯುವುದಿಲ್ಲ, ಹಾ. ಆದ್ರೂ ನಿಮ್ಮ ಪಾಲಿಗೆ ಗೌರವವನ್ನು ಕೊಡಲಿಕ್ಕೆ ಮುಂದಾದೆ. ಅದುವೇ ಆದ್ರೆ ನಿಮ್ಮ ಮಟ್ಟಿಗೆ ಹಾ. ಸಂತೋಷ ಸಂಭ್ರಮಾದದ್ದು ಯಾಕೆ ಗೊತ್ತಾ? ಹಾ. ಒಂದು ನಾಡಿನ ಯುವರಾಜರು ತಾವು. ನಿಮ್ಮನ್ನ ನೋಡ್ಬೇಕು ಅಂತಾದ್ರೆ ಹಾ. ನಾವು ನಿಮ್ಮ ಅರಮನೆಯ ಮುಂಭಾಗದಲ್ಲಿ ಸರತಿಯ ಸಾಲಿನಲ್ಲಿ ನಿಲ್ಬೇಕು. ಹಾ. ಹಾಗಂತ ಬೆಳಗ್ಗೆ ನಿಂತ ಸಂಜೆ ಹೊತ್ತಿಗೆ ಹೇಳುವುದೇನು ಗೊತ್ತಾ? ಹಾ. ಇವತ್ತು ಮಹಾರಾಜ ಸಿಗುವುದಿಲ್ಲ, ಹಾ. ನಾಳೆ ಮತ್ತೊಮ್ಮೆ ಪ್ರಯತ್ನ ಮಾಡಿ ಮತ್ತೆ ಸಾಲಲ್ಲಿ ನಿಲ್ಲಿ ಅಂತ. ನಾಳೆ ಬನ್ನಿ ಅಂತ ಹೇಳ್ತಾರೆ. ನಾಳೆ ಬಂದ್ರು ಕೂಡ ಅದೇ ರಗಳೆ, ನಾಳೆ ಸಿಗದಿದ್ರೆ ನಾಡ್ದು ಬನ್ನಿ, ಮತ್ತೊಂದು ದಿವಸ ಬರ್ಬೇಕು ಮತ್ತೊಂದು ದಿನ ಅಲ್ವಾ? ಹಾ. ಹಾಗಂತ ಅದೆಷ್ಟೋ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ದರ್ಶನ ಎನ್ನುವುದು ನಮ್ಮ ಪಾಲಿಗೆ ಸಿಗುವುದಿಲ್ಲ. ಹಾ. ಹಾಗಿದ್ರೆ ಇಂದಿನ ದಿವಸ ದಾರಿಯಲ್ಲಿ ಸಾಗುತ್ತಿರುವಂತಹ ನನ್ನನ್ನ ಯಕಶ್ಚಿತ್ ಹೆಣ್ಣುಗಳನ್ನು ತಡೆದು ನಿಲ್ಲಿಸಿ, ಹಾ. ನೀನ್ ಯಾರು, ನಿನ್ನ ಪರಿಚಯ ಏನು, ನಿನ್ನ ಹೆಸರೇನೇನು ಹೇಳ್ತಾ ಇದ್ದೀರಿ. ನಾನು ಕೇಳಿದ್ದೇನೆ ಅಂದ್ರೆ ನಿನ್ನ ಭಾಗ್ಯ. ಭಾಗ್ಯವೇ ಸರಿ. ಹಾ. ಯಾವ ರೀತಿ ಅಂತ ಹೇಳಿದ್ರೆ ಬಡವನ ಮನೆಗೆ ಭಾಗ್ಯವೇ ಒಲಿದು ಬಂದ ಹಾಗಾಯ್ತು. ಹೌದಾ? ನಿಮ್ಮ ಈ ಹೃದಯ ವೈಶಾಲ್ಯತೆಯನ್ನು ಕಂಡು ಹಾ. ಮನಸ್ಸಿಗೆ ಸಂತೋಷ ಆಯಿತು. ಸಂತೋಷವಾಯ್ತಾ? ಜೊತೆಯಲ್ಲಿ ನನಗೂ ಸಂತೋಷವಾಯ್ತು. ಪರಿಚಯ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಹಾ. ಕೇಳಿರಬಹುದು ಈ ಸೌರಾಷ್ಟ್ರ ನಗರಿಯಲ್ಲಿ ಪ್ರಸಿದ್ಧ ಹೂವಿನ ವ್ಯಾಪಾರಿ ಹಾ. ಮಲ್ಲಯ್ಯ. ಮಲ್ಲ ಏನ? ಹೌದು. ಅವ ಸತ್ತು ಹೋಗಿ. ಅವ ಸತ್ತು ಹೋಗಲಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಾಲ ಮಾಡಿದ್ದಾರಾ ಅಥವಾ ನಿಮ್ಗೆ ತೊಂದರೆ ಕೊಟ್ಟಿದ್ದಾರಾ? ನಿಮ್ಮ ಗಂಟು ಕದ್ದಿದ್ದಾರ ಅವರು? ನಿಮ್ಗೆ ಏನಾಗಿದೆ? ನಿನಗೆ ಸಿಟ್ಟು ಬಂದಿದ್ದು? ಅಲ್ಲ, ಸಿಟ್ಟು ಬರುತ್ತೆ ಯಾಕಂತ ಹೇಳಿದ್ರೆ ನನ್ನ ತಂದೆ ಅವರು. ಓ, ನಿನ್ನ ತಂದೆಯ? ಹೌದು. ಆಮೇಲೆ ಅಲ್ಲ, ಒಂದು ವಾಕ್ಯ ಪೂರ್ಣ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡುದು? ಸತ್ತು ಹೋದ್ರೆ ಅಂತ ಬೈದಿದ್ದೆ ಯಾಕೆ? ಯಾಕೆ? ನನ್ನ ಬುದ್ಧಿಗೆ ನಾನು ಬೈದಿದ್ದು. ಓ ಹಾಗೆ. ಹಾ, ಅವರು ಅಪ್ಪನಿಗಲ್ಲ. ಹೌದಾ? ಹಾ. ಆ ಹೂವಿನ ವ್ಯಾಪಾರಿ ಮಲ್ಲಯ್ಯ ನನ್ನ ತಂದೆ. ಹಾ, ಅವರಿಗೆ ಈರುವರೆ ಹೆಣ್ಮಕ್ಕಳು, ಇವರು ಹೆಣ್ಮಕ್ಳು, ಇಬ್ಬರೇ ಹೆಣ್ಮಕ್ಳು. ಇನ್ನೊಬ್ಬಳಿದ್ದಾರ? ಹೌದು. ಅವಳು ಹೇಳಿದ್ದಾರೆ. ಅಲ್ಲ, ಒಬ್ಳು ನಾನು, ಹಾ. ಹೆಸರು ಸಿರಿ ಅಂತ. ಹಾ. ಮತ್ತೊಬ್ಳು ನನ್ನ ತಂಗಿ, ಅವಳ ಹೆಸರು ಗೌರಿ ಅಂತ. ಗೌರಿ ಚಂದ ಇದ್ದಾಳ? ಇಬ್ರು ಚಂದ ದಪ್ಪ ಇದ್ದಾರೆ. ಇದ್ದಾಳ? ಉಳುಕಿದ್ದಾಳ? ಸುತ್ತ ಇದ್ದಾಳ? ಅಲ್ಲ, ಸ್ವಲ್ಪ ನನಕ್ಕಿಂತ ದಪ್ಪ ಇದ್ದಾಳೆ. ಹೌದಾ? ನಿನ್ನ ಹಾಗೆ ಇದ್ದಾಳ? ಹಿರಿಯಳು ನಾನೇ. ಹಾ. ಹಾಗಿರುವಾಗ ಗೌರಿ ಆ ಕಡೆ ಇದ್ದಾಳೆ. ಇಲ್ಲಿವರೆಗೆ ಬಂದದ್ದು ಯಾಕೆ ಗೊತ್ತಾ? ಹಾ. ಹೂವನ್ನ ಕೊಯ್ಯುತ್ತಾ ಇಲ್ಲಿವರೆಗಾಗಿ ಬಂದೆ. ಹಾ. ನೋಡಿ, ದಾರಿಯ ಮೇಲೆ ನಿಂತಿದ್ದೀರಿ. ಹಾ. ಜೊತೆಯಲ್ಲಿ ನೀವು ಕೇಳಿದಂತಹ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೇನೆ. ಸ್ವಲ್ಪ ದಾರಿ ಬಿಟ್ರೆ ಹಾ. ನಾನು ಮುಂದಾಗಿ ಹೋಗ್ತೇನೆ, ನೀವು ಸ್ವಲ್ಪ ಆಮೇಲೆ ಬಂದು ಬರ್ಬೋದು. ಯಾರು? ನೀವು. ನಾನು ಹೋಗುವುದಕ್ಕೆ ಬಂದವ ನಾನಲ್ಲ. ಅಲ್ಲ, ನಾನು ಮುಂದೆ ಹೋಗ್ತೇನೆ ಅಂತ. ಯಾರು? ನೀನು ಹೋಗುದಾ? ನನಗೆ ಮನೆಗೆ ಹೋಗ್ಬೇಕು. ಹೋಗುವ ಅವಶ್ಯಕತೆ ಇಲ್ಲ. ಮತ್ತೇನ್ ಮಾಡುದು? ನನ್ನದೊಂದು ಮಾತಿದೆ. ಏನ್ ಮಾತು? ಓ ಹೆಣ್ಣೆ, ಏನು? ನಿನ್ನಂತಹ ರೂಪ ಸೌಂದರ್ಯವನ್ನು ಕಂಡಂತಹ ನಾನು ಹಾ. ಒಂದು ಮನಸ್ಸು ಮಾಡಿದ್ದೇನೆ. ಯಾವ ರೀತಿಯಲ್ಲಿ? ಏನು? ನಿನ್ನಂತಹ ದೇಹ ಸುಖವನ್ನು ಬಯಸಿದ್ದೇನೆ. ಓಹೋ, ನಿನ್ನ ನರಿ ತೋಳಿಂದ ಹಾ. ನನ್ನನ್ನು ಬಿಗಿದು ಅಪ್ಪತಿಯ. ಏನು ಮಾತಾಡ್ತಾ ಇದ್ದೀಯಾ? ಮಾನ ಸತ್ತವ, ಮರ್ಯಾದೆ ಬಿಟ್ಟವ, ಹಣೆ ಬರಗಿಟ್ಟವ ಎಲ್ಲ ನಿನ್ನ ಪಾಲಿಗೆ ಹೇಳ್ತಾ ಇರುವುದು. ಒಂದು ನಾಡಿನ ಯುವರಾಜ ಎನ್ನುವಂತಹ ಕಾರಣಕ್ಕಾಗಿ ಓಯ್, ಏಯ್, ಯಾರು ಕರೀತಿದ್ದಾರೆ ನೋಡಿ? ಯಾರು ಯಾರ್ಯಾರನ್ನ ಕರೆಯುವುದಕ್ಕೆ ತಲೆ ಹಾಳಾಗಿದೆ ನನಗೆ. ಮತ್ತೆ ನಿನ್ನಲ್ಲೇ ಹೇಳ್ತಾ ಇರುವುದು, ನನ್ನನ್ನು ಬರೆಯುವುದಾ? ನಿನ್ನಕ್ಕೆ ಹೇಳ್ತಾ ಇರುವುದು. ತೊಂದರೆ ಇಲ್ಲ. ನೋಡು, ಒಂದು ನಾಡಿನ ಯುವರಾಜ ಎನ್ನುವಂತಹ ಕಾರಣಕ್ಕಾಗಿ ಹಾ. ಇಷ್ಟರವರೆಗೆ ಗೌರವವನ್ನು ಕೊಟ್ಟು ಮಾತನಾಡಿದ್ದೇನೆ. ಆದ್ರೆ ಆ ಗೌರವವನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಿನ್ನ ಪಾಲಿಗಿಲ್ಲ. ಹಾ. ನೋಡು, ಇದೆಲ್ಲ ಸರಿಯಾದದ್ದಲ್ಲ. ಹಾ. ಅದೇ ಅದು ನನ್ನ ತಂದೆಗೆ ಗೊತ್ತಾಯ್ತು ಅಂತಾದ್ರೆ ನನ್ನ ಸಿಗಿದು ಬಿಟ್ಟು ಆ ಯಾರಿನ ಸತ್ಯ ದಾರಿ ಬಿಡು, ಬಿಡುವುದಿಲ್ವಾ? ದಾರಿ ಬಿಡು. ಬರುವುದಿಲ್ವಾ?
ಉಪವನಕ್ಕಾಗಿ ಹೊರಟು ಬಂದವರು ನಾವಿಬ್ಬರು ಈಗ ಬಂದು ನೋಡುತ್ತಾ ಇದ್ದೇನೆ. ಮನೆಯಲ್ಲಿ ರಕ್ತ ಸೋಡುತ್ತಾ ಉಂಟು. ಈ ತರವಾದಂತಹ ಪರಿಸ್ಥಿತಿಗೆ ಕಾರಣ ಏನು? ಹೇಳಕ್ಕ ಸುಗುಣಶೀಲೆಯು ಸಿರಿಯು ನುಡಿದಳು ಎನ್ನ ಮಾನವ ಅರನಗೈನರು ಎನ್ನ ಮಾನವ ಧರಣಿ ಪಾದರ ಧರಣೆಯುನುತ್ತಲೇ ಧರಣಿ ಪಾಲನ ಧರಣೆಯನುತ್ತಲೇ ಮರಣ ಧರಣಿ ಪಾಲನ ಧರಣೆಯುನುತ್ತಲೇ ಮರಣ ಅಪ್ಪ ಮಗಳೇ, ಇವರು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಮಾಡೋದಕ್ಕೆ ಮುಂದಾಗುತ್ತಾ ಇದ್ದೀರಿ. ಏನಾಯ್ತು ಮಗಳೇ? ನನ್ನ ಈ ಪರಿಸ್ಥಿತಿಗೆ ಕಾರಣ ಮತ್ಯಾರು ಅಲ್ಲ, ನಮ್ಮ ಈ ಸೌರಾಷ್ಟ್ರ ನಗರಿಯ ಯುವರಾಜ ಮೇಜನಪ್ಪ. ಉಪವನಕ್ಕಾಗಿ ಹೊರಟು ನಿಂತಹ ಸಂದರ್ಭ ತಡೆದು ನಿಲ್ಲಿಸಿದ. ನಿನ್ನ ರೂಪ ಲಾವಣ್ಯಕ್ಕೆ ಮಾರು ಹೋಗಿದ್ದೇನೆ, ನನ್ನವಳಾಗು ಎನ್ನುವ ಹಾಗೆ ಕೇಳಿಕೊಂಡ. ಇಲ್ಲ ಒಲ್ಲೆ ಅಂತ ತಿರಸ್ಕಾರ ಮಾಡಿದಂತಹ ಸಂದರ್ಭ ನನ್ನನ್ನು ಬಲಾತ್ಕಾರವಾಗಿ ಹೋಗಿಸಿದ. ಅಷ್ಟು ಮಾತ್ರವೇ ಅಲ್ಲ, ಅದು ಆ ಕಡೆಯಲ್ಲಿ ಕಾಡುತ್ತಿರುವಂತಹ ಬಂಡೆಯ ಕಲ್ಲನ್ನ ಎತ್ತಿ ನನ್ನ ಹಾಕಿದ. ಇಲ್ಲಪ್ಪ, ಈಗಲೂ ಇನ್ನೊಂದು ಗಳಿಗೆಯಲ್ಲಿಯೂ ನನ್ನ ಈ ಪ್ರಾಣ ಪಕ್ಷಿ ಎನ್ನುವುದು ಹಾರಿ ಹೋಗುವುದಕ್ಕೆ ಹಾತೊರೆಯುತ್ತಾ ಇದೆ. ಶೀಲಗೆಟ್ಟ ಹೆಣ್ಣು ಶಿಲೆಗೆ ಸಮಾನಳಂತೆ ಶ್ವಾನ ಮುಟ್ಟಿದಂತಹ ಮಡಿಕೆಯೋಪಾದಿಲ್ಲ ಈ ಜೀವನ. ಬದುಕುವುದಕ್ಕೆ ಅನರ್ಹಳು. ನಾನು ಮಾತು ಹೇಳ್ಬೇಡ್ವೆ ಮಗಳೇ, ಸಾಹಿತ್ಯೇನೆ ಅಂತ ಹೇಳಿ ಬೇಸರ ನನ್ನ ಪಾಲಿಗಿಲ್ಲ. ಆದ್ರೆ ಒಂದು ಆಸೆ ಉಂಟಪ್ಪ ಮಗಳೇ, ನಮ್ಮ ಈ ನಗರಿಯಲ್ಲಿ ಅದೆಷ್ಟೋ ಹೆಣ್ಮಕ್ಕಳ ಸಾವಾಗುತ್ತಾ ಇದೆ. ನ್ಯಾಯವನ್ನು ಕೊಡುವುದು ಯಾರೂ ಇಲ್ಲಪ್ಪ. ಆದ್ರೆ ನನ್ನ ಸಹಾವಿಗೊಂದು ನ್ಯಾಯವನ್ನ ದೊರಕಿಸಿಕೊಡಿಯಪ್ಪ. ನನ್ನ ಈ ಸಹಾವಿಗೊಂದು ನ್ಯಾಯವನ್ನು ದೊರಕಿಸಿಕೊಡಿ ಅಪ್ಪ. ವೃದ್ಧಾಪ್ಯದಲ್ಲಿ ನಿಮ್ಮ ಸೇವೆಯನ್ನ ಮಾಡುತ್ತಾ ದಿನವನ್ನ ಕಳೆಯಬೇಕೆನ್ನುವಂತಹ ಆಸೆಯನ್ನು ಇರಿಸಿಕೊಂಡೆ ನಾನು. ತಂಗಿ, ಸಂತೋಷದಿಂದ ಕಾಲವನ್ನು ಕಳೆಯಬೇಕೆನ್ನುವಂತಹ ಹೊಂಗನವನ್ನು ಇರಿಸಿಕೊಂಡೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು ಅಪ್ಪ. ಮತ್ತೊಂದು ಜನ್ಮ ಉಂಟಾದ್ರೆ ಮತ್ತೆ ನಿಮ್ಮ ಮಗಳಾಗಿ ಬರ್ತೇನೆ. ಮತ್ತೆ ನಿಮ್ಮ ತುಂಬಿದಂತ ಸಭೆಗೆ ಮಗಳನ್ನು ಕರೆದುಕೊಂಡು ಬರ್ತಾ ಇದ್ದೇನೆ. ಹಾಗಾದ್ರೆ ನನ್ನ ಪರಿಚಯ ನಿನಗಿರ್ಬಹುದು. ಮಲ್ಲಪ್ಪ ಅಲ್ವೇನೋ? ಮಲ್ಲಪ್ಪ ಅಲ್ಲ, ಮಲ್ಲಯ್ಯ. ಹೂವಿನ ವ್ಯಾಪಾರಿ ಮಲ್ಲಯ್ಯ. ಸರಿ. ಹಾಗಾದ್ರೆ ಈ ರೀತಿ ಬರೋದಕ್ಕೂ ಕಾರಣ ಉಂಟು ಸ್ವಾಮಿ. ಏನು? ಒಂದೊಂದು ದಿನ ನಮ್ಮ ಊರಿನಲ್ಲಿ ಮಾಘಶುದ್ಧ ಹುಣ್ಣಿಮೆಯಾಗಿ ಸರಿ, ನೀವು ಬರ್ಬೇಕೆಂಬುದಾಗಿ ಹೇಳಿದಾಗ ನೀವು ಹೇಳಿದಂತ ಮಾತು ನಮಗಾಗುವುದಿಲ್ಲ, ಮಗನನ್ನು ಕಳಿಸಿಕೊಡ್ತೇನೆ ಅಂತ. ನಿಜ. ಆದ್ರೆ ಏನು ಮಾಡುವ ಸ್ವಾಮಿ ಹೇಳಿ? ಸಂತೋಷವೇ ಸಂತೋಷ. ಸಂತೋಷ ಎಂಬುದು ಕೇವಲ ಅರೆ ಗಳಿಗೆ. ಕಾರಣ ಏನು?
ಏನು ಇವಳೊಬ್ಬಳೆ ಮಗಳೆಂಬುದಾಗಿ ಭಾವಿಸಿಕೊಂಡಿದ್ದೀರಾ? ಮತ್ತೆ ಇನ್ನೊಬ್ಬಳು ಮಗಳಿದ್ದಾಳೆ. ಎರಡು ಹೆಣ್ಣುಮಕ್ಕಳನ್ನು ಪಡೆದವ ನಾನು. ಸರಿ. ಆದ್ರೆ ಇನ್ನೊಬ್ಬಳನ್ನು ಉಳಿಸಿಕೊಳ್ಳುವ ಭಾಗ್ಯ ನನಗಿಲ್ಲ. ಹೇಗೆ? ಕಾರಣ ಏನು? ಕಾರಣ ಬೇರೆ ಯಾರು ಅಲ್ಲ, ನಿಮ್ಮ ಮಗನಾದಂತ ಮೇಘ. ನನ್ನ ಬೇಗ ಏನು ಮಾಡಿದ? ಸುದೀರ್ಘವಾಗಿ ಬದುಕಿ ಬಂದ ನಮ್ಮ ಜೀವನದಲ್ಲಿ ದೋಷ ಉಂಟಾ? ಇಲ್ಲ. ಪ್ರಕರಣ ಉಂಟಾ? ಇಲ್ಲ. ಕಳಂಕ ಉಂಟಾ? ಇಲ್ಲ. ಅದಾವುದು ಇಲ್ಲದೆ ಇದ್ದರೂ ಈಗ ಅವೆಲ್ಲವಕ್ಕೂ ಸಮನಾದ ಆರೋಪದ ಆಪಾದನೆ ನಿನ್ನ ಮೇಲೆ ಬಂದಿದೆ. ಇವರೇ ಇಬ್ರು. ಹೌದಾ? ನೋಡವರನ್ನ ಸರಿಯಾಗಿ ಸ್ವಲ್ಪ ನೋಡ್ತಾ ನಿಲ್ಲಿ. ಎಲ್ಲೋ ನೋಡಿದ ನೆನಪು. ಓಹೋ. ಎಲ್ಲೋ ನೋಡಿದ ನೆನಪು. ಅದೇ ಮೀಸೆ, ಅದೇ ಮುಂಡಾಸು. ನೋಡಿದ್ದು ಮತ್ತೆ ಅಲ್ಲ, ಮೊನ್ನೆ ದಿನ ಜಾತ್ರೆಗೆ ಹೋಗಿ ಬಂದಿಯಲ್ಲ. ಓಹೋ, ಜಾತ್ರೆ ಹೋಗಿದೆ. ನನ್ನ ಬದಲಿಗೆ ನಿನ್ನ ಉಪಸ್ಥಿತಿ ಆಯ್ತಲ್ಲ. ನಿಮಗೆ ಸನ್ಮಾನ ಆಗುತ್ತೆ. ನೀವು ಬರುವ ತಡವಾಗ್ತದೆ, ನೀನು ಹೋಗಂತ ಹೇಳ್ತಲ್ವ. ಅದಕ್ಕಾಗಿ ನಿನ್ನನ್ನು ನೋಡಿದ ನೆನಪು ಅವನಿಗುಂಟಾ? ಉಂಟಾ ಉಂಟೋ ಅಂತ ಆದ್ರೆ ನೋಡಿತ್ತಿ ಅಂತ ಆಯ್ತು. ಈಗ ವಿಚಾರ ಕೇಳು. ಇಬ್ಬರ ಆಪಾದನೆ ಏನು ಗೊತ್ತಾ? ಏನು? ನೀನು ನಾನು ಇವನಿಗೆ ಇವಳೊಬ್ಬಳೆ ಮಗಳಲ್ಲವತ್ತೆ, ಮತ್ತೆ ಇನ್ನೊಬ್ಬಳ ಮಗಳಿದ್ದಾಳೆ. ಹೌದಾ? ಆ ಮಗಳನ್ನ ನೀನು ಹೇಗೆ ಕೂತ್ಕೊಳ್ಬಹುದಾ? ಎದ್ದು ಓಡ್ಬೇಕಾ? ನೀನೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ರಾಜಸ್ಥಾನ, ಇಲ್ಲಿ ಯಾವತ್ತು ಸುಳ್ಳು ಹೇಳಬಾರದು. ಸತ್ತು ಮಣ್ಣು ಕಚ್ಚಿ ಹೋಗ್ತಾರೆ. ಹೌದಲ್ವಾ? ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಾನು ಇವರ ಮಗ ನಾನು ಬಲಾತ್ಕಾರ ಮಾಡಿ. ಯಾವಾಗಾದದ್ದು ಬಲಾತ್ಕಾರ? ಅದು ಯಾವಾಗಾಗಿದ್ದು? ನಿನ್ನೆ. ನಿನ್ನೆಯ ಅಪ್ಪ? ನಿನ್ನೆ ಚಳಿ ಜ್ವರ ಈಗಲೂ ಉಂಟು. ಸುಮ್ಮನೆ ಸಾಯಲಿಲ್ಲ, ಅದೇ ಒಳ್ಳೆ. ಬಿಸಿ ನೀರಿನ ಹವೆ ತಕೊಂಡು ಚಳಿ ಜ್ವರ ಮಲಗಿದವ ನಾನು. 2 ದಿವಸ ಆದ್ಮೇಲೆ ನಮ್ಮ ಮಗು ಇವತ್ತೇ ಎದ್ದು ಬಂದದ್ದು. ಬೆಳಿಗ್ಗೆ ಎದ್ದಿದ್ದು. ಮಗುವ ನಿಶ್ಚಣ ಮಗುವ ಅಲ್ಲಪ್ಪ, ಇಷ್ಟು ಸಣ್ಣದು ಕೋಳಿ ಮರಿ. ಓ, ನಿಮ್ಮ ಮಗ ಕೋಳಿ ಮರಿಯ? ಅಲ್ಲ, ಹೆತ್ತವರಿಗೆ ಹೆಗ್ಗಣವಾದ್ರೂ ಮುತ್ತು ಎನ್ನುವ ಕಾಲಕ್ಕೆ ಹಾಗೆ ಹೇಳಿದ್ದು. ಹೆಗ್ಗುಳ ಇದೆ. ಅಪ್ಪ, ನಾನು ಬಲಾತ್ಕಾರ ಮಾಡಿ ಅಂತ ಹೇಳೋದು ಹೇಗೆ ಸಾಧ್ಯ ಅಂತ ಬೇಕು? ಅಪ್ಪ ಮಕ್ಕಳು ಹೀಗೆ ಮಾಡ್ತೀರಿ, ನಾಳೆ ಬೆಳಿಗ್ಗೆ ಅದ್ರಿಗೆ ಬರ್ತಾರೆ. ಈಗ ನಿನ್ನೆಲ್ಲ ತಪ್ಪಿತಸ್ಥ ಮಾಡ್ತಾ ಇದ್ದಾರಲ್ಲ, ವಿಚಾರ ಇನ್ನೂ ಉಂಟು. ವಿಚಾರಿಸಿ. ಸಾಕ್ಷಿ ಏನಾದ್ರು ಉಂಟಾ? ವಯಸ್ಸೇ ಆಗದ ಅಪ್ರಾಪ್ತ ವಯಸ್ಸಿನ ಬಾಲಕಿ ಅತ್ಯಾಚಾರವಾಗಿ ಭೀಭತ್ಸಕರವಾಗಿ ಕೊಲೆಯಾಗಿದೆ. ಕೊಲೆಗೆ ಸಾಕ್ಷಿ ಇಲ್ಲದ ಮೇಲೆ ನ್ಯಾಯಾನ್ಯಾಯದ ತುಲನೆ ಮಾಡುವುದು ಕಷ್ಟ ಆಗುತ್ತದೆ. ಹಾಗಾಗಿ ತೀರ್ಪು ಕೊಡುವುದು ಸುಲಭವಲ್ಲ. ಈ ಪ್ರಕರಣವನ್ನ ತಳ್ಳಿ ಹಾಕಲಾಗಿದೆ. ಸಾಕ್ಷಿ ಇಲ್ಲದೆ ಇರಬಹುದು, ಆದ್ರೆ ಪ್ರಕರಣ ನಡೆದದ್ದು ಸತ್ಯ ಅಲ್ವಾ? ಸತ್ಯ. ಯಾಕೆ ಹೇಳಿ, ನಿಮ್ಮಂತ ರಾಜಕಾರಣಿಗಳು ಎಂತದ್ದೇ ಸಾಕ್ಷಿ ತಂದ್ರು ಮುಚ್ಚಿ ಹಾಕುವ ಸಾಮರ್ಥ್ಯ ನಿಮ್ಮಲ್ಲಿ ಉಂಟು. ಯಾಕೆ ಹೇಳಿ, ನಿಮ್ಮಲ್ಲಿ ಹಣ ಉಂಟು, ನಿಮ್ಮಂತವ್ರು ಮಾಡುದಂತದ್ದೇ. ಆದ್ರೆ ಕಾರ್ಯಕ್ರಮ ನಡೆದದಂತೂ ಸತ್ಯ ಅಲ್ವಾ? ಯಾಕೆ ಹೇಳಿ,
ಜೀವನದಲ್ಲಿ ಸಂತೋಷವಾಗಿರ್ಬೇಕಂತಾದ್ರೆ ಹೆಣ್ಮಕ್ಳನ್ನು ಪಡೆದಿರ್ಬೇಕು. ಯಾಕೆಂತ ಹೇಳಿದ್ರೆ ತಂದೆ ತಾಯಂದ್ರಿಗೆ ಎಷ್ಟೇ ಕಷ್ಟ ಇರ್ಲಿ, ಮನೆಗೆ ಬರುವಾಗ ಹೆಣ್ಮಗಳಾದವಳು ಅಪ್ಪ ಅಂತ ಕರೆದಾಗ ಅದಕ್ಕಿಂತ ಆಗುವ ಸಂತೋಷ ಮತ್ತೇನಿಲ್ಲ. ಎಲ್ಲರಿಗೂ ಹಾಗ, ಎಲ್ಲ ಮಕ್ಕಳು ಕರೆದ್ರು ಸಂತೋಷ. ಆದ್ರೆ ಇಂಥ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಇವತ್ತಾಗಿರ್ಬಹುದು, ಅದೇ ಪರಿಸ್ಥಿತಿ ನಿಮ್ಮಲ್ಲಾಗಿದೆ. ಇಂಥ ಸಾಕ್ಷಿ ಕೇಳ್ತಾ ಇದ್ದೀರಾ ಸ್ವಾಮಿ? ಕಪ್ಪನ್ನು ಕತ್ತರಿಸಿ ಬಿಸಾಡ್ತಿದ್ದೆ. ಯಾವನವ ಕಳೆದು ಬಿಸಾಡ್ತಾ ಇದ್ರಿ? ಬಿಸಾಡುವುದೇ. ನಾವ್ ಯಾಕೆ ಬಿಸಾಡ್ಲಿಕ್ಕೆ ಆಗುದಿಲ್ಲ ಹೇಳಿ? ಆರೋಪಿ ಸಿಗ್ಲಿಲ್ಲ ಅಂತಲ್ಲ, ಕಳೆದು ಬಿಸಾಕುವ ಸಾಮರ್ಥ್ಯ ನಮ್ಮಲ್ಲಿದ್ರು ನೀವು ಕುಳಿತಂತ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದದ್ದು. ಯಾಕೆ ಗೊತ್ತುಂಟಾ? ಹೆಣ್ಣು ಮಕ್ಕಳು ಅಂತ ಹೇಳಿ ಸಾಮಾನ್ಯದವರೆಂಬುದಾಗಿ ಭಾವಿಸಿಕೊಳ್ಬೇಡಿ. ಪಂಚದುರ್ಗೆಯರು, ಬ್ರಾಹ್ಮರಿ, ಹೌದು ತಾನೆ, ದುರ್ಗಾ ಪರಮೇಶ್ವರಿ, ಭಗವತಿ, ಕೊಳಲಿಯ ರಾಜರಾಜೇಶ್ವರಿ. ಹಾಗಾದ್ರೆ ಪಪ್ಪನಾಡಿನಲ್ಲಿ ನೆಲೆ ನಿಂತವಳು. ಅಂತವರೆಲ್ಲ ಹೆಣ್ಮಕ್ಕಳು ಎಂಬುದಾಗಿ ಪೂಜಿಸುವಂತ ಸ್ಥಾನದಲ್ಲಿ ಕುಳಿತಂತ ದೇವಿ ಯಾರಾಗಿದ್ದಾರೆ. ಅಂತದ್ರಲ್ಲಿ ಹೊತ್ತಂತ ಭೂಮಿ ಹೆಣ್ಣು, ಕುಡಿಯುವಂತ ನೀರು ಹೆಣ್ಣು, ಆರಾಧಿಸಿಕೊಂಡಂತ ಕಲಾಮಾತೆ ಹೆಣ್ಣು. ಹೆಚ್ಚೇಗೆ ನಮ್ಮನ್ನು ಪಡೆದಂತ ಒಬ್ಬಳು ಹೆಣ್ಣಾಗಿರ್ತಾಳೆ. ಹಾಗಾದ್ರೆ ಅನ್ಯಾಯವಾದ್ರೆ ಕೇಳಲಿಕ್ಕೆ ಯಾರೂ ಇಲ್ಲ ಅಂತ ಭಾವಿಸಿಕೊಂಡಿದ್ದೀರಾ? ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರಂತಾದ್ರೆ ಅವರು ಒಳ್ಳೆದಾಗ್ತಾರಂತ ಭಾವಿಸಿಕೊಂಡಿದ್ದೀರಾ? ಇಲ್ಲವೇ ಇಲ್ಲ. ಯಾಕೆ ಹೇಳಿದೆ? ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ಸ್ವಾಮಿ. ಪುರಾಣದಲ್ಲಿ ಅದೆಷ್ಟೋ ಶ್ರೀಮಂತರಿದ್ರು, ಒಳ್ಳೆಯವರಿದ್ರು, ಅಂತವರು ಮಾಡಿದ್ದಾದ್ರೆ ಏನು? ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿದ್ದು, ಬಲಾತ್ಕಾರ ಮಾಡಿದ್ದು, ಅಥವಾ ಆ ರೀತಿಯಾಗಿ ಮಾಡಿದಂತಾರು ಉಳಿದಿದ್ದಾರ? ಒಬ್ಬ ಕೊಟ್ಟು ಕೆಟ್ಟನಂತೆ, ಇನ್ನೊಬ್ಬ ಕೊಡದೆ ಕೆಟ್ಟನಂತೆ, ಇನ್ನೊಬ್ಬ ಮುಟ್ಟಿ ಕೆಟ್ಟನಂತೆ, ಇನ್ನೊಬ್ಬ ಮುಟ್ಟದೆ ಕೆಟ್ಟನಂತೆ. ಕೊಟ್ಟು ಕೆಟ್ಟವ ಬಲಿ ಚಕ್ರವರ್ತಿ. ಹಾಗಾದ್ರೆ ಭೂಮಿಯನ್ನು ಕೊಟ್ಟ. ಹಾಗಾದ್ರೆ ಇನ್ನೊಬ್ಬ ಕೊಡದೆ ಕೆಟ್ಟವ ಯಾರು? ದುರ್ಯೋಧನ, ಭೂಮಿಯನ್ನೇ ಬಿಡ್ಲಿಲ್ಲ. ಹಾಗಾದ್ರೆ ಮುಟ್ಟಿ ಕೆಟ್ಟವ ಯಾರು? ದುಶ್ಯಾಸನ. ಇನ್ನೊಬ್ಬ ಮುಟ್ಟದೆ ಕೆಟ್ಟವ ರಾವಣ. ಹಾಗಾದ್ರೆ ಅವರೆಲ್ಲ ಸಾಮಾನ್ಯದವರೇ ಅಲ್ಲವೇ ಅಲ್ಲ? ಅಂತವರೇ ಉಳಿಲಿಲ್ಲ ಅಂತ ಆದ್ರೆ ಇನ್ಮೇಲೆ ಹೆಣ್ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದವರು ಉಳಿತಾರ ಸ್ವಾಮಿ? ಖಂಡಿತ ಇಲ್ಲ. ಇಲ್ಲವೇ ಇಲ್ಲ. ಹಾಗಾದ್ರೆ ಬರ್ತಾರೆ ಯಾರು ನ್ಯಾಯ ಕೇಳಲಿಕ್ಕೆ? ಯಾರು ಬರ್ತಾರೆ? ಮನೆಯಲ್ಲಿ ಪಡೆದಂತ ಒಬ್ಬೊಬ್ಬ ತಂದೆ ತಾಯಂದಿರು ಪ್ರತಿಭಟನೆ ಇಳಿತಾರೆ. ನಾಳೆಯ ದಿವಸ ಸೆರೆಗೊಡ್ಡಿ ಬೀಳ್ತಾರೆ. ಯಾಕೆ ಗೊತ್ತಾ ಸ್ವಾಮಿ? ಇವತ್ತು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇಂಥದ್ದು ಆಗಿರಬಹುದು, ಆದ್ರೆ ನಾಳೆಯ ದಿವಸ ಅವರ ಮನೆಯಲ್ಲಿ ಆಗ್ಬಾರ್ದೆಂಬ ಉದ್ದೇಶದಿಂದ ಪ್ರತಿಭಟನೆ ಮಾಡಿಯಾದ್ರೂ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲಿ ಎಂಬ ಉದ್ದೇಶದಿಂದ ನಾವು ಕೇಳುವುದು ಅದನ್ನೇ. ಸಾಕ್ಷಿ ಎಲ್ಲುಂಟು ಅಂತ ಸ್ವಾಮಿ. ಸಾಕ್ಷಿ ತಂದೆ ತರ್ತೇನೆ. ಇಲ್ಲೇ ತನಕ ವ್ಯಾಪಾರ ಮಾಡ್ತಾ ಇದ್ದೆ, ಹೂವಿನ ವ್ಯಾಪಾರ. ಯಾಕೆ? ದೇವರಿಗೆ ಅರ್ಪಿಸಲಿ ಎಂಬ ಉದ್ದೇಶದಿಂದ ಆ ವ್ಯಾಪಾರವನ್ನು ಇವತ್ತಿಗೆ ಬಿಡ್ತೇನೆ. ನಾಳೆಯ ದಿವಸ ಸಾಕ್ಷಿ ಸಿಗುವ ತನಕ ಪ್ರತಿಭಟನೆ ಮಾಡ್ತೇನೆ. ಸಾಕ್ಷಿ ತಂದೆ ತರ್ತೇನೆ. ಮಾಡುವ ಇವರಲ್ಲಿ ಇಷ್ಟೆಲ್ಲ ಅನ್ಯಾಯ ಮಾಡಿದ ನಾವು ಸುಮ್ಮನಿದ್ದೇವೆ. ಯಾಕೆ? ಇವರು ಕುಳಿತಂತ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು. ಹಾಗಾದ್ರೆ ಇವರೇ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಂತ ಆದ್ರೆ ಕೊಟ್ಟಂತ ಮರ್ಯಾದೆ ಹೆಚ್ಚಾಯಿತು ಎಂಬ ಉದ್ದೇಶದಿಂದ ಸಾಕ್ಷಿ ಸಿಗುವವರೆಗೂ ಪ್ರತಿಭಟನೆ ಮಾಡ್ತೇನೆ. ಸಾಕ್ಷಿ ಸಿಕ್ಕುವೆ ಇಂಥವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೇನೆ. ಇದು ಮಲ್ಲಯ್ಯ. ಇವತ್ತೇ ಪ್ರಮಾಣ ಮಾಡ್ತಾ ಇದ್ದೇನೆ. ಯಾರು ನಿನಗೆ ಹೇಳಿದ್ದು? ನನಗ ಇಲ್ಲಿಗೆ ಪ್ರಕರಣ ಮುಗಿತೇನೋ ಹಾಗೆ ಭಾವಿಸಿಕೊಳ್ಬೇಡ. ಇನ್ನೇ ನಿನ್ನ ಬದುಕಿಗೆ ನಾನು ಮಾರಿಯಾಗಿ ಬರ್ತೇನೆ. ಆನಮರಿ ಶಾಸ್ತ್ರ ಹರಿಯಾಣಿ ಎಲ್ಲ ತಾಗಿ ತಾಗಿದಾನಿಗಳ ಜನಗಳು ವಿಚಾರಗಳ ಸುದ್ದಿಗೆ ಉತ್ತರವಾಗಿ ಹೊರತುಕೊಳ್ಳುವುದು ಚೈತ್ರಗಳಾಗಿ
ಅದಕ್ಕೆ ಸಮರ್ಪಕವಾದ ಉತ್ತರ ನಮ್ಮಿಂದಲೇ ಲಭಿಸುತ್ತದೆ ಸ್ವಾಮಿ. ಮರದ ಕೊರಡಿನಿಂದ ಕಡಿದರೆ ಹುಟ್ಟುವುದು ಬೆಂಕಿ, ನೆಲದಾಳವನ್ನು ಅಗಿದರೆ ಹುಟ್ಟುವುದು ನೀರು. ಉತ್ಸಾಹದಿಂದ ಕೂಡಿದ ಕೆಲಸ ಅಸಾಧ್ಯವೆಂಬುದೇ ಇಲ್ಲ. ಸಕಾಲದಲ್ಲಿ ಪ್ರಾರಂಭಿಸಿದ ಕೆಲಸ ಭವಿಷ್ಯತ್ ಬದುಕಿನಲ್ಲಿ ಸತ್ಫಲವನ್ನೇ ಕೊಡ್ತದೆ ಎನ್ನುವ ನಿಲುಮೆಗೆ ಬದ್ಧಳಾದವಳು ಈ ಭೂಮಿಕಾ ಸ್ವಾಮಿ. ಈ ಪ್ರಪಂಚ ಎಂತಹ ವಿಸ್ಮಯದ ಜಗತ್ತಿದು. ಕ್ಷಣ ಕ್ಷಣಕ್ಕೂ ಬದಲಾವಣೆಯನ್ನು ಹೊಂದಿಕೊಳ್ಳುವ ಜಗತ್ತು. ಇವತ್ತು ಇದ್ದ ಹಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದದ್ದು ನಾಡಿದ್ದಿರ್ತದೆ ಎನ್ನುವ ವಿಶ್ವಾಸ ನಮಗಿರುವುದಿಲ್ಲ. ಹಾಗಾಗಿ ನಿಮ್ಮಂತಹ ಪ್ರಾಜ್ಞರು ಆಡಿದ ಮಾತು ಪರಿವರ್ತನಶೀಲವಾದ ಪ್ರಪಂಚ. ಎಲ್ಲಿ ಪರ್ವತವೋ ಅಲ್ಲಿಯೇ ಪ್ರಪಾತ, ಎಲ್ಲಿ ಕಪ್ಪು ಅಲ್ಲಿಯೇ ಬಿಳುಪು, ಎಲ್ಲಿ ಕತ್ತಲು ಅಲ್ಲಿಯೇ ಬೆಳಕು, ಎಲ್ಲಿ ಮುಳ್ಳು ಅಲ್ಲಿಯೇ ಹೂವು. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವುದು ಮರಕ್ಕೆ ಧರ್ಮ, ಬೇವನ್ನಗಿದು ಸವಿ ಗಾನವನ್ನು ಹಾಡುವುದು ಕೋಗಿಲಿಗೆ ಧರ್ಮ, ಹುಲಿ ಮರಿಯನ್ನು ಹಿಸಿದು ತಿನ್ನುವುದು ಹುಲಿಗೆ ಧರ್ಮ. ಆದ್ರೆ ಈ ಭೂಮಿಕೆಗೆ ದುಷ್ಟರನ್ನು ಶಿಕ್ಷಿಸುವುದೇ ಧರ್ಮ. ನೀವೆಣಿಸಿಕೊಂಡಿರ್ಬೋದು ಯಾಕೆ ಕಠೋರವಾಣಿ ಅಂತ. ಕಾರಣ ಉಂಟು ಸ್ವಾಮಿ. ಎಳನೀರಿನ ತಂದೆ ತಾಯಿಯನ್ನು ಕಳೆದುಕೊಂಡವಳು ಇನ್ನೂ ನಮ್ಮನ್ನು ರಕ್ಷಿಸುವವರು ಯಾರಿದ್ದಾರೆ ಎನ್ನುವ ಹಾಗೆ ಚಿಂತೆಗೆ ಒಳಗಾದಾಗ ಲೋಕ ರೂಢಿ ಸತ್ಯವಾಯಿತು ನೋಡಿ. ಹರಮುನಿದನು ಗುರು ಕಾಯುವ, ಗುರುವಿನ ಆಶ್ರಯದಲ್ಲಿ ಬೆಳೆದು ಸಕಲ ವಿದ್ಯೆಯನ್ನು ಕಲಿತು ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಉದ್ಯೋಗ ಆಕಾಂಕ್ಷಿಯಾಗಿ ಆರಿಸಿಕೊಂಡ ಕ್ಷೇತ್ರ ಯಾವುದು ಕೇಳಿದ್ರೆ ಪ್ರಸಿದ್ಧವಾದ ಸೌರಾಷ್ಟ್ರ ನಗರ. ಈ ಸೌರಾಷ್ಟ್ರ ನಗರದ ಹಿನ್ನೆಲೆಯನ್ನು ಗಮನಿಸುವುದಾದ್ರೆ ಅವತಾರ ಪುರುಷನೆನಿಸಿಕೊಂಡಿರುವಂತಹ ಮಹಾವಿಷ್ಣು ಕೃಷ್ಣಾವತಾರವನ್ನು ಪೂರ್ಣಗೊಳಿಸಿದ್ದು ಪ್ರವಾಸ ಕ್ಷೇತ್ರ ಅರ್ಥಾತ್ ಸೌರಾಷ್ಟ್ರ. ಈ ಸೌರಾಷ್ಟ್ರ ನಗರದಲ್ಲಿ ಈ ನಗರವನ್ನು ಗಮನಿಸಿದ್ರೆ ನೋಡಿದ್ರ ಎಂತಹ ಸಮೃದ್ಧವಾದ ನಾಡಿದು. ಮಹಡಿಯ ಮೇಲೆ ಕಟ್ಟಡ, ವ್ಯಾಪಾರ ವಹಿವಾಟುಗಳು ನಡೆಯುವಂತಹ ಕ್ಷೇತ್ರ. ಇದೆಲ್ಲವನ್ನು ಗಮನಿಸಿದಾಗ ಉದ್ಯೋಗ ಆಕಾಂಕ್ಷಿಯಾಗಿ ಬಂದ ನನಗೆ ಉದ್ಯೋಗವನ್ನು ಕೊಡಲಾರದೆಯೇ ಹೇಳಿ. ಉದ್ಯೋಗವನ್ನು ನಾವು ಪ್ರಯತ್ನಿಸಬೇಕು ಅಂತಾದ್ರೆ, ಗಿಟ್ಟಿಸಿಕೊಳ್ಳುವಲ್ಲಿ ಪ್ರಯತ್ನಿಸಬೇಕು ಅಂತಾದ್ರೆ ಮತ್ತ್ಯಾಕೆ ತಡೆ ಮಾಡುವುದು? ನನ್ನ ಪರಿಚಯ ಆಯ್ತಾ? ಯಾರಂತ ಗೊತ್ತಾಗ್ಲಿಲ್ವಾ? ನನ್ನ ಪರಿಚಯದಲ್ಲಿದ್ದವರು ಈ ನಾಡಿನಲ್ಲಿ ಯಾರೂ ಇಲ್ಲ ನೋಡಿ ಸ್ವಾಮಿ. ನಾನು ಚಂದಿರ ಅಂತ ನನ್ನ ಹೆಸರು ನೋಡಿ ಸ್ವಾಮಿ. ಹುಟ್ಟಿದ ಅಕ್ಷರವೇ ನಾನು ಏನಾದ್ರೂ ಯೋಚನೆ ಮಾಡಿದ್ದೇನು, ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೇಕೆಂಬುದಾಗಿ ಯೋಚನೆಯನ್ನು ಮಾಡಿದೆ. ಹಾಗಂತ ನಮಗೆ ಯಾರು ಕೆಲಸ ಕೊಡ್ತಾರೆ ನೋಡಿ ಸ್ವಾಮಿ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹುಟ್ಟು ಅನಾಥ ಅಂತ ಹೇಳಿದ್ರು ಅದಕ್ಕೇನು ತೊಂದರೆ ಆಗುವುದೂ ಇಲ್ಲ. ಹಾಗಂತ ಯಾರು ಇಲ್ಲ ಅಂತ ಹೇಳುವ. ನನಗೊಬ್ರು ಅಕ್ಕ ಇದ್ದಾಳೆ. ಹೌದಪ್ಪ, ಭೂಮಿಕೆ ಎಂಬುದಾಗಿ ಅವಳ ಹೆಸರು. ನಾನು ಅವಳು ಇರುವರು ಒಟ್ಟಾಗಿ ಕೆಲಸ ಮಾಡಬೇಕು, ಏನಾದ್ರೂ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡಿದವರು. ಅವಳು ಆ ಕಡೆ ಕೆಲಸವನ್ನು ಹುಡ್ಕೊಂಡು ಹೋಗಿದ್ದಾಳೆ, ನಾನು ಈ ಕಡೆ ಕೆಲಸವನ್ನು ಹುಡ್ಕೊಂಡು ಬಂದೆ. ನನಗೆ ಕೆಲಸ ಸಿಗಲಿಲ್ಲ, ಹಾಗಂತ ಅಕ್ಕನಿಗೆ ಕೆಲಸ ಸಿಗ್ತ ಎನ್ನುವುದಾಗಿ ಕೇಳ್ತೀನಿ ನೋಡು. ನಿನಗೆ ಕೆಲಸ ಸಿಗ್ತೇನೋ? ನಿನಗೆ ಕೆಲಸ ಸಿಕ್ತಕ್ಕ? ನನಗೆ ಸಿಗಲಿಲ್ಲ. ನಿನಗೆ ಕೆಲಸ ಸಿಗ್ಲಿಲ್ವಾ? ನನಗೂ ಯಾರು ಕೆಲಸ ಕೊಟ್ಟವರು ಇಲ್ಲ ಅಕ್ಕ. ಮತ್ತೆ ನೀನು ಹೀಗೆ ಹೋದ್ರೆ ಯಾರು ಕೆಲಸ ಕೊಡ್ತಾರೆ? ಮತ್ತೆ ಹೇಗೆ ಹೋಗುದಕ್ಕ? ನಾವು ಹೀಗೆ ಹೋಗ್ಬಿಟ್ರೆ ಬೇರೆ ಹೇಗೆ ಹೋಗ್ಲಿಕ್ಕೂ ನಮ್ಗೆ ಉಪಾಯ ಇಲ್ಲ ಅಲ್ಲಕ್ಕ. ಹೌದಲ್ಲ ತಮ್ಮ? ಅನಾಥರಾಗಿದ್ದಂತ ನಾವು ಹಿಂದೆ ಹೋಗ್ಲಿ ತಮ್ಮ. ಅದರ ಕುರಿತಾಗಿ ಆಲೋಚನೆ ಮಾಡುವುದು ಬೇಡ. ಪ್ರಪಂಚ ವಿಶಾಲವಾಗಿದೆ. ಹೌದಕ್ಕ, ಒಂದು ಕೆಲಸ ಮಾಡೋಣ. ಹೇಗೂ ಈ ಊರಿನಲ್ಲಿ ನಮಗೆ ಕೆಲಸ ಸಿಗ್ಲಿಲ್ಲ, ಯಾರು ಕೆಲಸ ಕೊಡುವವರಿಲ್ಲ. ಒಂದು ಕೆಲಸ ಮಾಡುವ, ಈ ಊರನ್ನು ಬಿಡುವ, ಬೇರೆ ಊರಿಗೆ ಹೋಗೋಣ. ಎಂತ ಮಾತಾಡ್ತಿ ಮಾರಿತ್ತು ನೀನು? ಅದೆಷ್ಟೋ ಊರೆಲ್ಲ ತಿರುಗಾಟ ಮಾಡಿ ಬಂದಾಯ್ತು.
ಹಾಗಂತ ಇಲ್ಲಿ ಬಂದ ಮೇಲೆ ನಾ ಯೋಚನೆ ಮಾಡಿದೆ ಏನು ಗೊತ್ತುಂಟಾ, ನೀ ಏನು ಊರು ಯೋಚನೆ ಮಾಡಕ್ಕ ಹೇಳಿಬಿಡ್ತೀನಿ ನೋಡು. ನನಗೆ ಅದೆಷ್ಟು ಊರೆಲ್ಲ ತುರ್ಗಾಟ ಮಾಡಿ ಸಾಕಾಗಿದೆ. ಹೌದಾ? ಈ ಊರಿಗೆ ಬಂದ ಮೇಲೆ ನಾ ಯೋಚನೆ ಮಾಡಿದ್ದೇನು, ನೀ ಬಹುಶಃ ಆಲೋಚನೆ ಮಾಡಿರ್ಬೋದು. ನೀನು ಕಳೆದ ವರ್ಷ ಬೇರೆ ಇದ್ದಿ ಹೌದಪ್ಪ ಅಲ್ವಾ? ಎಲ್ಲ ವರ್ಷ ಇಲ್ಲಿಗೆ ಬಂದ ಮೇಲೆ ಇಲ್ಲಿಯೂ ಇಷ್ಟೆಲ್ಲ ತಿರುಗಾಟ ಆಗ್ತದಂತ ನಿನಗೆ ಗೊತ್ತಿರ್ಲಿಲ್ಲ, ಯೋಚನೆ ಮಾಡಿರ್ಲಿಲ್ಲ. ಹೌದಲ್ಲ? ಹಾಗಂತ ಇಲ್ಲಿ ಬಂದ ಮೇಲೆ ಯೋಚನೆ ಮಾಡಿದ್ದೇನು. ಈ ಊರು ನೀನು ಹೇಳಿದಷ್ಟು ಸುಲಭದಲ್ಲಿ ಬಿಡ್ಲಿಕ್ಕಾಗುದಿಲ್ಲ. ಎಂತ ಊರು ನೋಡು. ಇದನ್ನೆಲ್ಲ ಈ ವೈಭವವನ್ನು ನೋಡ್ಲಿಕ್ಕೆ ಏನು ವಿಶೇಷ ಕಂಡೆ? ನಮಗಿದ್ದಂತೆ 2 ಕಣ್ಣು ಸಾಕಾಗ್ತದ. ಈ ಕಡೆ ನೋಡು, ಅದೆಷ್ಟೋ ಎತ್ತರವಾಗಿದ್ದಂತಹ ಒಂದು ಮನೆ. ಆ ಮನೆಯನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದಾರೆ. ಹೌದು ತಮ್ಮ ಅಲ್ವಾ? ನೀ ಆಲೋಚನೆ ಮಾಡು. ಇಂಥದ್ದೊಂದು ಮನೆ ಕಟ್ಟಬೇಕು ಅಂತ ಆದ್ರೆ ಮತ್ತೆ ಅವ ಎಂತಹ ದೊಡ್ಡ ಧನಿಕನಾಗಿರ್ಬೇಕು ಅಲ್ವಾ? ಮತ್ತೆ ಅದಕ್ಕಿಂತಲೂ ಸೂಕ್ಷ್ಮವಾಗಿ ಇಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂತ ಆದ್ರೆ ಅವ ಎಷ್ಟು ತೆರಿಗೆ ವಂಚನೆ ಮಾಡಿರ್ಬೇಕು. ಜನರ ಸಾಲೆ ಹೊಡೆದಿದ್ದೇನೆ ಅಲ್ವಾ? ಹೇಳುವುದಲ್ಲ. ಹಾಗಂತ ಇಲ್ಲಿ ಬಂದ ಮೇಲೆ ನಾ ಯೋಚನೆ ಮಾಡಿದ್ದೇನು, ಏನು ಆಲೋಚನೆ ಮಾಡಿ? ಎಲ್ಲೆಲ್ಲ ಹೋಗುವುದಲ್ಲ, ನಾವು ಇಲ್ಲೇ ಇದ್ದು ನಾವು ಒಂದು ಇಲ್ಲೇ ಸಮಾಜ ಸೇವೆ ಮಾಡುವಂತ ಯೋಚನೆ ಮಾಡಿದೆ. ಹಾಗೆ ಸಮಾಜ ಸೇವೆ? ಹೌದಕ್ಕ. ಎಂತದ್ದು? ಹೇಗೆ ಸಮಾಜ ಸೇವೆ ಮಾಡುದ? ಒಟ್ಟಾರೆ ಸಮಾಜ ಸೇವೆ ಮಾಡುದ ಅಲ್ಲ? ಹೌದಲ್ವಾ? ಸಮಾಜ ಸೇವೆ ಮಾಡ್ಬೇಕಿದ್ರೆ ತಮ್ಮ ಈಗ ಉದ್ಯೋಗ ಪ್ರಾರಂಭಿಸಬೇಕು ಅಂತ ಆದ್ರೆ ನಮ್ಮಲ್ಲಿ ಏನಾದ್ರೂ ಬಂಡವಾಳ ಬೇಕು ಅಲ್ವಾ? ನಮ್ಮಲ್ಲಿ ಏನೂ ಇಲ್ಲ, ಹೇರಳವಾದ ಬಂಡವಾಳ ಬೇಕು. ಹೌದಕ್ಕ. ನಮ್ಮಲ್ಲಿ ಮಾತಿನ ಬಂಡವಾಳ ಬಿಟ್ರೆ ಮತ್ತೆ ಬೇರೆಂತದ್ದು ಇಲ್ಲ, ಯಾವುದೂ ಇಲ್ಲ. ನಮ್ಮಲ್ಲಿ ಇರುವುದೆಲ್ಲ ಅಂಗಾಳಿ ಬಂಗಾಳಿ. ಯಾರೋ ಕೊಟ್ಟಿದ್ದು ಇದು ಯಾವ ಸಂತೆಯಲ್ಲಿಯೂ ಮಾರಾಟ ಆಗುವುದಿಲ್ಲ, ತಗೊಳ್ಳುವವರೇ ಇಲ್ಲ. ಹಾಗಂತ ಎಂತಾಯ್ತು? ಈ ಕಡೆ ನೋಡಕ್ಕ, ಸಮಾಜ ಸೇವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದಕ್ಕೂ ಅಲ್ಲಿ ಒಂದು ಮಗು ಓಡ್ತಾ ಉಂಟು ನೋಡು. ನೋಡು ನೋಡು, ರಾಜಬೀದಿಯಲ್ಲಿ ಒಂದು ಮಗು ಹೌದು ವಿವಸ್ತ್ರವಾಗಿ ಓಡ್ತಾ ಇದೆಯಂತಾದ್ರೆ ನೀ ಆಲೋಚನೆ ಮಾಡು ತಮ್ಮ. ಮತ್ತೆ ಇಲ್ಲಿ ಆಳ್ವಿಕೆ ಹೇಗಿರಬಹುದು ಅಲ್ವಾ? ಅಲ್ವಾ? ಹೌದಕ್ಕ. ಆ ಮಗುವನ್ನೇ ನಾವು ಕರೆದುಕೊಂಡು ಬರುವ. ಏನ್ ಮಾಡುದು? ಕರ್ಕೊಂಡು ಬಂದು ಆ ಮಗುವನ್ನು ಕರ್ಕೊಂಡು ಬಂದು ನಾವು ಯಾರತ್ರನೋ ಬೇಡಿ ತಿನ್ನುವವರಲ್ವಾ? ನಾವು ತಿನ್ನುವಂತ ಒಂದು ಅನ್ನುವುದು ಆ ಮಗುವಿಗೆ ಕೊಡುವ. ಯಾರೋ ಕೊಟ್ಟಂತ ಈ ಹಕ್ಕಳ ಬಟ್ಟೆಯಲ್ಲಿ ಆ ಮಗುವಿಗೆ ಸ್ವಲ್ಪ ಕೊಡುವ. ಹಾಕಿ ಆ ಮಗುವಿನ ಲಾಲನೆ ಪಾಲನೆ ಮಾಡಿದ್ದು ಹೋದು ಅಂತಾದ್ರೆ ಮುಂದೊಂದು ದಿವಸ ಆ ಮಗು ನಮ್ಮ ಹೆಸರು ಹೇಳುದಿಲ್ವಾ? ಶಹಬಾಸ್ ತಮ್ಮ. ಈ ರೀತಿಯಲ್ಲಿ ಒಂದು ಸಮಾಜ ಸೇವೆ ಮಾಡುವಂತ ಶಹಬಾಸ್ ತಮ್ಮ. ಸಮಾಜ ಸೇವೆ ಮಾಡಬೇಕು. ಸಮಾಜ ಸೇವೆ ಹೇಗಿರ್ಬೇಕು ಹೇಳು? ಹೇಗೆ? ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಸಮಾಜ ಸೇವೆ ಮಾಡಬೇಕು. ಹೌದಕ್ಕ. ಯಾರು ಏನು ಕೊಡ್ತಾರೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಾವು ಸಮಾಜ ಸೇವೆ ಮಾಡುವುದಲ್ಲ. ಆಗ್ಬಾರ್ದು. ಅವರು ಕೊಟ್ಟದಕ್ಕೆ ನಾವು ತಗೊಂಡದ್ದು ಸಂಬಳ ಅಂತ ಆಗ್ತದೆ. ಮತ್ತವ್ರು ನಾಳೆ ಹೇಳ್ಕೊಂಡು ತಿರ್ಗಬಾರ್ದು, ನಾನು ಕೊಟ್ಟಿದ್ದಿದ್ರೆ ಅವ್ರು ಮಾಡಿದ್ರು ಅಂತ ಅಲ್ವಾ? ಹೌದಕ್ಕ. ಹಾಗಾಗಿ ನೀ ಹೇಳಿದ ಹಾಗೆ ರಾಜಬೀದಿಯಲ್ಲಿ ಓಡಿ ಬರುವ ಈ ಮಗುವನ್ನೇ ಮೂಲಾಧಾರವಾಗಿರಿಸಿಕೊಂಡು ಒಂದು ಅನಾಥಾಶ್ರಮ ಪ್ರಾರಂಭ ಮಾಡುವ. ನಮಸ್ಕಾರ ಸ್ವಾಮಿ. ಒಳ್ಳೆದಾಗಿ ಒಳ್ಳೆದಾಗಿ. ನೀವು ಮಾತನಾಡ್ತಾ ಇದ್ದಂತ ಸಕಲ ವಿಚಾರವನ್ನು ಕೇಳ್ತಾ ಇದ್ದವ ನಾನು. ಕೇಳಿ ಎಲ್ಲಿಗೆ ಬಂದದ್ದು ನಾನು? ಸ್ವಾಮಿ ತಪ್ಪು ಗ್ರಹಿಸಬೇಡಿ. ನಿಮ್ಮನ್ನು ಕಂಡ್ರೆ ನೀವು ತಿಳಿದವರ ಹಾಕಿದ್ದೀರಿ. ನೀವೇ ಇಂತಹ ತಪ್ಪು ಮಾಡಬಹುದೇ ಹೇಳಿ? ತಪ್ಪ? ಹೌದು. ಏನದು? ನಾವೇನೋ ಇಬ್ರು ಕಷ್ಟ ಸುಖ ಮಾತನಾಡಿಕೊಂಡ ಇರ್ತಾ ಇದ್ದೇವೆ. ಅದನ್ನು ನೀವು ಮರೆಯಲ್ಲಿ ನಿಂತು ಗಮನಿಸುವುದು ಕೇಳುವುದು ಇದು ತಪ್ಪಲ್ವಾ? ಮನೆ ಹಾಳು ಮಾಡುವ ವಿಚಾರ ಅಂತ ಹೇಳಿದ್ರೆ ಕದು ಕೇಳುದು ತಪ್ಪು, ಒಳ್ಳೇದು ಮಾಡುವ ವಿಚಾರ ಅಂತ ಕದು ಕೇಳುದು ತಪ್ಪಾಗುದಿಲ್ಲ. ಹಾಗಾದ್ರೆ ನೀವು ಕೇಳಿದ್ರಲ್ಲಿ ತಪ್ಪು. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ